ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಎಂಬುದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಯೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಹಾಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಸೀತಾರಾಮ ಸೀರಿಯಲ್. ರಾಮನ ಸ್ನೇಹಕ್ಕೆ ದೊಡ್ಡ ನಮಸ್ಕಾರ ಹೇಳಿ ಆಚೆ ಕಳಿಸಿದ ಸೀತಾ. ಸತ್ಯ ಹೇಳಿ ಪೇಚೆಗೆ ಸಿಲುಕಿದ್ದ ಶ್ರೀರಾಮ. ಸೀತಾರಾಮ ಧಾರಾವಾಹಿಯಲ್ಲಿ ರೋಚಕ ತಿರುವುಗಳನ್ನು ವೀಕ್ಷಕರನ್ನು ಕುತೂಹಲದ ಘಟ್ಟಕ್ಕೆ ಕರೆದೊಯ್ಯುತ್ತಿದೆ. ಕಳೆದೊಂದು ವಾರದ ಎಪಿಸೋಡ್ನಲ್ಲಿ ಈವರೆಗೂ ಬಚ್ಚಿಟ್ಟಿದ್ದ ಸತ್ಯಗಳು ಹೊರಬಂದಿದೆ. ಸೀತಾಳೆ ಮದುವೆ ನಿಲ್ಲಿಸಿ ಆಕೆಯ ಪಾಲಿಗೆ ಮತ್ತಷ್ಟು ಆಪ್ತನಾಗಿದ್ದ ರಾಮ್ ಇದೀಗ ತನ್ನ ಅಸ್ತಿತ್ವದ ಸತ್ಯ ಹೇಳಿ ಪೇಚೆಗೆ ಸಿಲುಕಿ ಹಾಕಿದ್ದಾನೆ. ಸೀತಾರಾಮ ಸೀರಿಯಲ್ನಲ್ಲಿ ಈವರೆಗೂ ಬಚ್ಚಿಟ್ಟಿದ್ದ ಸತ್ಯವನ್ನು ಸೀತಾಳ ಮುಂದೆ ಹೇಳಲು ಓಡೋಡಿ ಬಂದಿದ್ದಾನೆ ರಾಮ. ಆದರೆ ರಾಮ ಹೇಳುವುದಕ್ಕೂ ಮುನ್ನ ಆ ಸತ್ಯ ಸೀತಾಳಿಗೆ ತಿಳಿದಿದೆ. ದೇಸಾಯಿ ಗ್ರೂಪ್ ಆಫ್ ಕಂಪನಿಯ ಮಾಲೀಕನಾಗಿರುವ ರಾಮ್ ಅತ್ಯುತ್ತಮ ಬಿಸ್ನೆಸ್ ಐಕಾನ್ ಪ್ರಶಸ್ತಿ ಸಿಕ್ಕಿದೆ. ಚಿಕ್ಕಿ ಭಾರ್ಗವಿ ಈ ವಿಚಾರವನ್ನು ಬೇಕು ಅಂತಲೇ ಮೀಡಿಯಾಗಳಲ್ಲಿ ಪ್ರಕಟವಾಗುವಂತೆ ಮಾಡಿದ್ದಾಳೆ. ಸೀತಾಳ ಗಮನಕ್ಕೂ ಬಂದಿದೆ. ರಾಮ್ ದೇಸಾಯಿ ಗ್ರೂಪ್ನ ಮಾಲೀಕ ಎಂದು ತಿಳಿದು ತಾನು ಮತ್ತೆ ಮೋಸ ಹೋದೆ ಎಂದು ಗೊಂದಲದಿದ್ದಾಳೆ ಸೀತಾ. ಅದನ್ನೇ ತಲೆಗೆ ತುಂಬಿಕೊಂಡು ಮನೆಯತ್ತ ನಡೆದಿದ್ದಾಳೆ. ಈ ಹಿಂದೆ ರಾಮ್ ಆಡಿದ ಮಾತುಗಳನ್ನು ಸೀತಾ ನೆನಪಿಸಿಕೊಳ್ಳುತ್ತಿದ್ದಾಳೆ. ಹೆಲಿಕಾಪ್ಟರ್ ಹತ್ತಿದ್ದು, ಬಾಸ್ ಮನೆಗೆ ತೆರಳಿದ್ದು, ತನ್ನ ಐಡೆಂಟಿಟಿ ಬಚ್ಚಿಟ್ಟಿದ್ದು, ಅಪ್ಪ ಅಮ್ಮ ಇಲ್ಲ ಎಂದು ಹೇಳಿದ್ದು ಎಲ್ಲವನ್ನು ನೆನಪಿಸಿಕೊಳ್ಳುತ್ತಿದ್ದಾಳೆ. ಬಾಸ್ ಮನೆಯಲ್ಲಿ ಸೂರ್ಯಪ್ರಕಾಶ್ ಜೊತೆಗಿನ ರಾಮ್ ಫೋಟೋ ನೋಡಿ ಕೊಂಚ ಗಲಿಬಿಲಿಯಾಗಿದ್ದರೂ ರೀಕಾಲ್ ಮಾಡಿಕೊಳ್ಳುತ್ತಿದ್ದಾಳೆ. ಇತ್ತ ನೇರವಾಗಿ ಶಾಂತಮ್ಮನ ವಠಾರಕ್ಕೆ ಬಂದ ರಾಮ್ ಅವರಿಗೂ ಈ ವಿಚಾರ ಹೇಳಬೇಕು ಎನ್ನುವಷ್ಟರಲ್ಲಿ ಟಿವಿ ನೋಡಿ ಅವರು ಶಾಕ್ ಆಗಿದ್ದಾರೆ. ಅಲ್ಲೇ ಇದ್ದ ಪ್ರಿಯಾ ಸಹ ಸ್ತಬ್ಧಳಾಗಿದ್ದಾಳೆ. ಹಿರಿ ಹಿಗ್ಗಿದ್ದಾಳೆ. ಅಶೋಕ್ಗೆ ಫೋನ್ ಮಾಡಿ ರಾಮ್ ಬಗ್ಗೆ ಮಾಹಿತಿ ಪಡೆದಿದ್ದಾಳೆ ಪ್ರಿಯಾ. ಆತನಿಂದಲೂ ನಿಜ ಎಂಬ ಉತ್ತರ ಬಂದಿದೆ. ಇತ್ತ ರಾಮ್ ಇರೋ ಸತ್ಯವನ್ನು ಹೇಳಿದಾಗ ಸರ್ ಎಂದು ಸಂಬೋಧಿಸಿದ್ದಾಳೆ ಸೀತಾ. ರಾಮ್ಗೆ ಇದು ಇರುಸು ಮುನುಸಾಗಿದೆ. ಮನೆಗೆ ಬಂದ ಅತಿಥಿಗಳಿಗೆ ಅವಮಾನ ಮಾಡಬಾರದು, ನಿಮಗೂ ಆ ಲಾಯರ್ಗೂ ಏನು ವ್ಯತ್ಯಾಸ ಎಂದಿದ್ದಾಳೆ. ಇವತ್ತು ಅಮ್ಮ ಅಪ್ಪನ ಮದುವೆ ವಾರ್ಷಿಕೋತ್ಸವದ ಊಟ ಮಾಡಿಕೊಂಡು ಹೊರಡಿ ಎಂದು ಕೈ ಮುಗಿದು ಕೇಳಿಕೊಂಡಿದ್ದಾಳೆ. ರಾಮ್ ಮಾತನಾಡಲು ಬಿಡದೆ ಇರೋ ವಿಚಾರವನ್ನು ಹೇಳಿ ಮುಗಿಸಿದ್ದಾಳೆ. ಇತ್ತ ರಾಮನಿಗೆ ಯಾಕಾದರೂ ಸತ್ಯ ಹೇಳಿದ್ನೋ ಅನ್ನೋ ಭಾವ ಕಾಡ್ತಿದೆ. ಸತ್ಯ ಹೇಳಿ ತಪ್ಪು ಮಾಡಿದ್ದೆ ಎಂದು ಮನದಲ್ಲಿ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದಾನೆ. ಹಾಗಾದರೆ ಈ ಸೀತಾರಾಮ ಮತ್ತು ರಾಮನ ಮುಂದಿನ ನಡೆ ಏನು ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.